ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಫ್ರೆಂಡ್ಸ್, ಇವತ್ತು ಒಂದು ಮಿನಿ ವ್ಲಾಗ್ ಅಂತೇಳಿ ಅಂತ ಮಾಡ್ತಿದ್ದೀನಿ. ನಾನು ಇಷ್ಟು ದಿನ ವ್ಲಾಗ್ ಮಾಡಿಲ್ಲ, ಫಸ್ಟ್ ಟೈಮ್ ಮಾಡ್ತಿದ್ದೀನಿ. ಬರೀ ಇವತ್ತು ಈಗ ನೋಡ್ರಿ, ಇಲ್ಲ ನಾನು ಸಾಯಂಕಾಲದ್ದೆಲ್ಲ ಕೆಲಸ, ಸಾಯಂಕಾಲ ಪೂಜೆ, ದೀಪ ಹಚ್ಚೋದು, ಕಸ ಗುಡಿಸೋದೆಲ್ಲ ಮುಗಿಸ್ಕೊಂಡು ಬಂದು ಅಡುಗೆ ಮನೆಗೆ ಬಂದಿದ್ದೀನಿ. ಒಂದು ಸ್ವಲ್ಪ ಚಟ್ನಿ ಪುಡಿ ಎಲ್ಲ ಖಾಲಿಯಾಗಿದೆ, ಹಾಗೆ ಚಟ್ನಿ ಪುಡಿ ಮಾಡ್ಕೊತಿದ್ದೀನಿ. ನಾನು ಅದಕ್ಕೆ ಏನೇನೆಲ್ಲ ತೊಗೊಂಡಿದ್ದೀನಿ ಅಂತ ಹೇಳಂದು ನನಗೆ ತೋರಿಸ್ತೀನಿ. ನಾನು ಶೇಂಗಾ ಮಿಕ್ಸ್ ಚಟ್ನಿ ಅಂತ ಹೇಳಂದು ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ರೆಸಿಪಿ ಅಂತ ಹೇಳೋದು ಅದನ್ನ ಶೇರ್ ಮಾಡಿದ್ದೀನಿ. ಈಗ ನಾನು ಇದು ಕೊಬ್ಬರಿ ಮಾತ್ರ ಅದಕ್ಕೆ ಹಾಕೋದಕ್ಕೆ ನಾನು ಸ್ವಲ್ಪ ಬೆಚ್ಚಗೆ ಮಾಡಿ ಇಟ್ಕೊಂಡಿದ್ದೀನಿ. ಅಲ್ಲಿ ಶೇಂಗಾ, ಕಡಲೆಬೇಳೆ ಎಲ್ಲನೂ. ಇದು ಅಗಸಿಕಾಳು ಫ್ರೆಂಡ್ಸ್, ಅಗಸಿಕಾಳು ಚಟ್ನಿ ಮಾಡೋಕ್ಕಂತ ಹೇಳಂದು ಇಲ್ಲಿ ಬೆಳ್ಳುಳ್ಳಿ, ಕರಿಬೇವು ಮತ್ತು ಅಗಸಿಕಾಳೆಲ್ಲ ಹುರಿದಿಟ್ಕೊಂಡಿದ್ದೀನಿ ನಾನು. ಅಗಸಿಕಾಳು ನಮ್ಗೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು, ಕಣ್ಣು, ಕೂದಲು ಮತ್ತು ಸ್ಕಿನ್ನಿಗೆ ಭಾಳ ಒಳ್ಳೆಯದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಅಗಸಿ ಚಟ್ನಿ ಮಾಡ್ತಿರ್ತೀವಿ. ಹಾಗಾಗಿ ಅಗಸಿ ಚಟ್ನಿದೊಂದು ರೆಸಿಪಿ ಹಾಕಿದಂತ ಹೇಳೋದು ಹಾಕ್ತಿದ್ದೀನಿ ನೋಡ್ರಿ. ಇದನ್ನ ಬೆಳಿಗ್ಗೆ ಇವತ್ತು ಬದ್ನಿಕಾಯಿ ಪಲ್ಯ ಮಾಡಿದ್ದೆ ನಾನು ಮಧ್ಯಾಹ್ನ. ಅವಾಗ ಒಂದು ಸ್ವಲ್ಪ ಶೇಂಗಾ ಪುಡಿ ಬೇಕಿತ್ತು ನನಗೆ ಬದ್ನಿಕಾಯಿ ಪಲ್ಯಕ್ಕೆ ಹಾಕೋಕ್ಕೆ. ಅದನ್ನೇ ಶೇಂಗಾ ಪುಡಿ ಮಾಡಿದ್ದೆ, ಪೌಡ್ರ್ ಒಂದು ಸ್ವಲ್ಪ ಇತ್ತು ಅದ್ರಾಗ ನಾನು ಸ್ವಲ್ಪ ಈ ಶೇಂಗಾ ಚಟ್ನಿ, ಮಿಕ್ಸ್ ಚಟ್ನಿ ಅಂತೇನಲ್ಲ ಅದನ್ನು ಮಾಡ್ಕೊತಿದ್ದೀನಿ. ಇಲ್ಲಿ ಒಣ ಕೊಬ್ಬರಿ ಮತ್ತು ಇದರಲ್ಲಿ ಏನೇನು ಹಾಕಿದ್ದೀನಿ ಅಂದರೆ ಒಣ ಕೊಬ್ಬರಿ, ಕಡಲೆಬೇಳೆ ಹುರಿದಿಟ್ಕೊಂಡಿದ್ದೀನಿ. ಒಣ ಕೊಬ್ಬರಿ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ, ಶೇಂಗಾ, ಕಡಲೆಬೇಳೆ ಹುರಿದಿಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ನಾನು ಬೆಳ್ಳುಳ್ಳಿ, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಮತ್ತು ಒಂಚೂರು ಸಕ್ಕರೆ ಪುಡಿ ಹಾಕಿ ನಾನು ಇದನ್ನ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಮ್ಮದು ಕೊಬ್ಬರಿ ಮಿಕ್ಸ್ ಚಟ್ನಿ ಪುಡಿ ರೆಡಿ ಆಗೈತಿ. ಈಗ ನೋಡ್ರಿ, ಇದು ಗುರಳು ಕಾಳು ಫ್ರೆಂಡ್ಸ್. ಇದು ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಗೊತ್ತಿದೆ, ಗುರಳು ಅಂತಂದರೆ ಗೊತ್ತಾಗುತ್ತೆ. ಗುರಳು ಕಾಳು ಅಂತೇಳಂದು ಇದು ರೊಟ್ಟಿ ಜೊತೆಗೆ, ಆಮೇಲೆ ಅನ್ನದ ಜೊತೆಗೆ ಸೈಡು ಚಟ್ನಿ ಅಂತೇಳಂದು ಸೂಪರಾಗಿರ್ತೈತಿ. ರೊಟ್ಟಿ ಜೊತೆ ಮೊಸರು ಹಾಕೊಂಡು ತಿನ್ನೋಕಂತಂತೂ ಇನ್ನೂ ಚೆನ್ನಾಗಿರ್ತೈತಿ. ನೋಡ್ರಿ, ನಾನು ಅದನ್ನು ಹುರ್ಕೊಂಡಿದ್ನಲ್ಲ, ಅದನ್ನ ಫಸ್ಟಿಗೆ ನಾನು ಪೌಡ್ರ್ ಮಾಡ್ಕೊಂಡಿರ್ತೀನಿ. ಯಾಕಂದರೆ ಬರೀ ಬೆಳ್ಳುಳ್ಳಿ, ಕೊರಿಬೇವು ಹಾಕಿಬಿಟ್ರೆ ಅದು ಬೇಗ ಪೌಡ್ರ್ ಆಗಂಗಿಲ್ಲ. ಹಂಗಾಗಿ ಪೌಡ್ರ್ ಮಾಡಿಕೊಂಡೆ. ಸ್ವಲ್ಪ ಪೌಡ್ರನ್ನ ಎತ್ತಿಟ್ಕೊಂಡಿದ್ದೀನಿ. ಯಾಕಂತ ಅಂದ್ರೆ ನಾವು ಇದು ಬದ್ನಿಕಾಯಿ ಪಲ್ಯ, ಹೀರೆಕಾಯಿ ಪಲ್ಯ ಮತ್ತು ಈ ಡೊಣ್ಣಗಾಯಿ ಪಲ್ಯ ಅಂತ ಮಾಡ್ತೀವಿ. ಅದಕ್ಕೆಲ್ಲ ಒಂದು ಸ್ವಲ್ಪ ನಾವು ಗುರಳ್ ಪುಡಿನ ಹಾಕಿ ಪಲ್ಯ ಮಾಡ್ತೀವಿ. ಶೇಂಗಾ ಪುಡಿನ ಹಾಕೋರು ಹಾಕ್ತಾರೆ. ನಾನು ಯಾವಾಗಾರ ಒಂದು ಸರ್ತಿ ಶೇಂಗಾ ಪುಡಿ ಯೂಸ್ ಮಾಡೋದು. ಇದನ್ನು ಮಾತ್ರ ನಾನು ಈ ಪೌಡ್ರ್ ಹಾಕ್ತೀನಿ. ನಾನು ಇಲ್ಲಿ ನೋಡಿರಿ, ಇದಕ್ಕೆ ನಾನೀಗ ಉಪ್ಪು, ಖಾರ ಮತ್ತು ಒಂದು 4 ಈ ಸಕ್ಕರೆ ಬದಲಿ ನೀವು ಬೆಲ್ಲ ಬೇಕಿದ್ದರೆ ಹಾಕೋಬೋದು. ಇಲ್ಲ ಕಲ್ಸಕ್ರೆ ಇತ್ತು, ಹಾಗಾಗಿ ಒಂದು 4 ಕಲ್ಸಕ್ರೆ ಒಗೆದಿದ್ದೀನಿ. ಉಪ್ಪು, ಖಾರ ಮತ್ತು ಕರಿಬೇವು, ಬೇಕಿದ್ದರೆ ಒಣ ಕೊತ್ತಂಬರಿನೂ ನೀವು ಹಾಕ್ಕೋಬೋದು. ಇದಕ್ಕೆ ನೀವು ಇದನ್ನು ಗುರಳ್ ಚಟ್ನಿ ಮಾಡಿಟ್ಕೋಬೋದು. ಭಾಳ ರುಚಿಯಾಗಿರ್ತದೆ. ನೀವು ಮನೇಲಿ ಸಲ ಟ್ರೈ ಮಾಡಿ ನೋಡಿ. ನಾನು ಅಗಸಿಕಾಳಿನ ಚಟ್ನಿ ಮಾಡ್ತಿದ್ದೀನಿ. ಅಗಸಿಕಾಳಂತೂ ಹುರಿದಿಟ್ಕೊಂಡಿದ್ದೀನಿ. ಇದಂತ ಒಂದು ದಿನಾನೂ ಊಟದ ಜೊತೆಗೆ ಒಂದು ಚಮಚ ತಿಂದರೆ ಎಷ್ಟೋ ಆರೋಗ್ಯಕ್ಕೆ ನಮಗೆ ಬೆನಿಫಿಟ್ಸ್ ಐತೆ ಫ್ರೆಂಡ್ಸ್. ಇದು ಹಾರ್ಟಿಗೂ ಒಳ್ಳೆಯದು. ಹಾಗೆ ಇದನ್ನ ಪೌಡ್ರ್ ಮಾಡಿಟ್ಕೊಂಡು ಬೆಳಗ್ಗೆ ಎದ್ದು ನಾವು ಬಿಸಿ ನೀರಲ್ಲಿ ಇದನ್ನ ಹಾಕ್ಕೊಂಡು ಕುಡಿದ್ರೂ ನಮಗೆ ಬೊಜ್ಜು ಕರಗುತ್ತೆ ಅಂತ ಹೇಳಂದು ನಾನು ಓದಿದ್ದೆ. ಹಾಗಾಗಿ ಇದ್ರದ್ದು ಸ್ಕಿನ್, ಕೂದಲು, ಕಣ್ಣಿಗೆ ಎಲ್ಲದಕ್ಕೂ ಒಳ್ಳೆ ಬೆನಿಫಿಟ್ಸ್ ಐತೆ ಫ್ರೆಂಡ್ಸ್. ಇದನ್ನು ಅಗಸಿಕಾಳು ಚಟ್ನಿ ಆಗಲು, ಆಮೇಲೆ ಹುರಿದು ಹಾಗೆ ತಿನ್ನೋಕ್ಕೂ ಬರುತ್ತೆ, ಪೌಡ್ರ್ ಮಾಡ್ಕೊಂಡು ತಿನ್ನೋಕ್ಕೂ ಬರುತ್ತೆ. ನೀವು ಹೇಗೆ ಬೇಕೋ ಹಾಗೆ ಯೂಸ್ ಮಾಡ್ಕೋಬೋದು. ಅದರಲ್ಲಿ ಚಟ್ನಿ ಮಾಡ್ತಿದ್ದೀನಿ. ಇದಕ್ಕೂ ನಾನು ಉಪ್ಪು, ಖಾರ ಮತ್ತು ಕರಿಬೇವು, ಹಾಗೆ ನಾನು 4 ಕಲಸಕ್ರೆ ಹಾಕಿ ನಾನಿಲ್ಲಿ ಇದನ್ನ ರುಬ್ಕೊತಿದ್ದೀನಿ. ಇದಕ್ಕೆ ಬೇಕು ಅಂದರೆ ನೀವು ಹುಣಸೆ ಹಣ್ಣು ಸ್ವಲ್ಪ ಹಾಕ್ಕೋಬೋದು ಮತ್ತು ಬೆಲ್ಲನೂ ಹಾಕ್ಕೋಬೋದು. ನಾನಿಲ್ಲಿ ಹುಣಸೆ ಹಣ್ಣು ನಂಗೆ ಇಷ್ಟ ಆಗಂಗಿಲ್ಲ, ಹಾಗಾಗಿ ನಾನು ಹಾಕ್ಕೊಂಡಿಲ್ಲ. ಬೇಕಂದರೆ ಬೆಲ್ಲ, ಕೊತ್ತಂಬರಿ, ಹುಣಸೆ ಹಣ್ಣು ನೀವು ಹಾಕ್ಕೊಂಡು ಮಾಡ್ಕೋಬೋದು. ನೋಡಿರಿ, ನಮ್ಮ ಚಟ್ನಿ 3 ಚಟ್ನಿ ರೆಡಿ ಆದವು ಫ್ರೆಂಡ್ಸ್. ಇನ್ನೂ ಒಂದು ನಾನು ಇಲ್ಲಿ ಹೇಳಬೇಕಂದ್ರೆ, ಈ ಗುರಳ್ ಚಟ್ನಿ ಅಂತಿಲ್ಲ, ಈ ಗುರಳ್ ಪೌಡ್ರ್ ತೆಗೆದಿಟ್ನಲ್ಲ, ಅದನ್ನು ನಾನು ರೊಟ್ಟಿ ಮಾಡಿದಾಗ ಬಿಸಿ ರೊಟ್ಟಿಗೆ ನಾವು ಅಕಸ್ಮಾತ್ ಪಲ್ಯ ಏನು ಮಾಡಿಲ್ಲ ಅಂದರೆ ಅದಕ್ಕೆ ನಾವು ಟೊಮೆಟೊ ಹಣ್ಣು, ಈರುಳ್ಳಿ ಮತ್ತು ಈ ಗುರಳ್ ಪೌಡ್ರು ಹಾಕಿ ನಾವು ಉಪ್ಪು, ಖಾರ, ಎಣ್ಣೆ ಹಾಕಿ ಕಲಸಿ ಪಚಡಿ ಮಾಡ್ಕೊಂಡು ತಿಂತೀವಿ. ಸೂಪರಾಗಿರ್ತೈತಿ. ನೋಡಲ್ಲಮ್ಮ, 3 ಚಟ್ನಿಗಳು ರೆಡಿಯಾಗಿದ್ದಾವೆ ಫ್ರೆಂಡ್ಸ್. ಇವಾಗ ಬರೀ ಇದನ್ನೆಲ್ಲ ನಾನು ಇದು ಇದ್ರದ್ದು ಜಿಗಿಟಿಗೆ ಅಂತ ಹೇಳಿದ್ರೆ, ಒಂದು ಕಡೆ ರೊಟ್ಟಿ ಹಿಟ್ಟನ್ನು ನಾನು ಜಲಸಿ ರೊಟ್ಟಿ ಹಿಟ್ಟಿಗೂ ಇಟ್ಕೊಂಡಿನಿ. ಆ ಕಡೆ ನೀರು ಸರಿಯಾಗಿ ಅವು ಕುದಿಬೇಕು. ಹಾಗಾಗಿ ನಾನು ನೀರನ್ನು ಕುದಿಯೋಕೆ ಇಟ್ಕೊಂಡಿದ್ದೀನಿ. ಈ ಕಡೆ ರೊಟ್ಟಿ ಹಿಟ್ಟು ಜಲಸಿಟ್ಕೊಂಡಿದ್ದೀನಿ. ನಾನು ಯಾವಾಗ ಮಾಡಬೇಕಾದ್ರೂ ಅದನ್ನ ರೊಟ್ಟಿ ಹಿಟ್ಟು ಜಲಿಸ್ತೀನಿ. ನಾವು ಹಾಗೆ ಹಿಟ್ಟು ಹಾಕ್ಸ್ಕೊಂಡು ಬಂದು ಹಾಗೆ ಡಬ್ಬಿ ತುಂಬಿಟ್ಕೊಂಡಿರ್ತೀವಿ. ಯಾವಾಗ ನಾವು ರೊಟ್ಟಿ ಮಾಡ್ತೀವಿ ಆ ಟೈಮಲ್ಲಿ ನಾವು ಈ ಹಿಟ್ಟನ್ನು ಜಲಿಸ್ಕೊತೀವಿ. ಸ್ವಲ್ಪ ರೊಟ್ಟಿ ಹಚ್ಚೋಕ್ಕೆ ಹಿಟ್ಟನ್ನು ನಾನು ಈ ಕಡೆ ಎತ್ತಿಟ್ಕೊಂಡಿದ್ದೀನಿ. ಈಗ ನೋಡ್ರಿ, ನೀರು ಕುದೀತಾ ಇರೋ ಟೈಮಲ್ಲಿ ನಾವು
ಈ ನೀರನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಹದ ಬರೋ ರೀತಿ ನಾವು ಇದನ್ನ ನಾದಬೇಕು ಫ್ರೆಂಡ್ಸ್. ಎಷ್ಟು ನಾದ್ತೀವೋ ಅಷ್ಟು ಚೆನ್ನಾಗಿ ನಮಗೆ ರೊಟ್ಟಿ ಬರ್ತಾವೆ. ಇಲ್ಲ ಪಿಸಿತಾವ ಅಂತಾರಲ್ಲ, ಅವು ಹರಿತಾವೆ, ಅಡಿ ಎಲ್ಲ ಹರ್ಕೊಂಡು ಹೋಗ್ತಾವೆ. ಹಾಗಾಗಿ ನಾವು ಚೆನ್ನಾಗಿ ನೀರು ಕುದಿಯೋ ನೀರನ್ನು ನಾವು ಹಾಕಿ ಇದು ಹೊಂಡ ಮಾಡ್ಕೊಂಡು ಅದಕ್ಕೆ ನೀರು ಹಾಕ್ಕೊಂಡು ನಾವು ಒಂದು ಚಮಚ ಸಹಾಯದಿಂದ ಅದನ್ನೆಲ್ಲನೂ ಹಿಟ್ಟನ್ನು ಇದನ್ನು ಮಾಡಿಕೊಂಡು ನಮಗೆ ಎಷ್ಟು ಹದಕ್ಕೆ ಇಷ್ಟು ಬೇಕು ನೀರು ಅಷ್ಟು ನೀರನ್ನು ಹಾಕ್ಕೊಂಡು ನೋಡ್ರಿ ನಾನು ಹಿಟ್ಟನ್ನು ನಾದ್ಕೊತೀನಿ. ಈ ರೀತಿ ನಾವು ನಾದ್ಕೋಬೇಕು. ಸ್ವಲ್ಪ ನೀರು ಕಡಿಮೆ ಆದರೂ ನಾವು ಮೇಲೆ ಸ್ವಲ್ಪ ಬಿಸಿ ನೀರು ಇದನ್ನೆಲ್ಲ ಹಾಕ್ಕೊಂಡು ಅಕಸ್ಮಾತ್ ಅವು ಖಾಲಿ ಆದರೂ ಸ್ವಲ್ಪ ನೀರು ಸಿಮೆ ಕೊಡೋದು ತಣ್ಣನೆ ನೀರನ್ನೇ ಹಾಕಿ ನಾವು ಚೆನ್ನಾಗಿ ನಾದ್ಕೋಬೇಕು. ಎಷ್ಟು ನಾದ್ತೀವೋ ಅಷ್ಟು ಚೆನ್ನಾಗಿ ನಮಗೆ ರೊಟ್ಟಿ ಮಾಡೋಕ್ಕೆ ಬರ್ತಾವೆ. ನಾನಿಲ್ಲಿ ರೊಟ್ಟಿನ ಪೂರ್ತಿ ಬಡಿತಿಲ್ಲ ಫ್ರೆಂಡ್, ಯಾಕಂದ್ರೆ ನನಗೆ ಕೈ ನೋವು ಐತಿ. ಹಾಗಾಗಿ ನಾನು ಸ್ವಲ್ಪ ಲಟ್ಟಿಸ್ತೀನಿ. ಸ್ವಲ್ಪ ಬಡ್ಕೊಂಡು ಚೆನ್ನಾಗಿ ನಾನು ರೊಟ್ಟಿನ ತಟ್ಟಿ ಮಾಡ್ತಿದ್ದೆ ನಾನು ಮೊದಲಿಗೆ. ಆದರೆ ನಾನು ಸ್ವಲ್ಪ ಕೈ ನೋವು ಬರೋದ್ರಿಂದ ಮಾಡ್ತಿಲ್ಲ. ಹಾಗೆ ನಮಗೆ ಹಿಟ್ಟು ನಾವು ರೊಟ್ಟಿನ ತಟ್ಟಿ ಮಾಡಬೇಕು ಅಂತ ಅಂದರೆ ಒಂದು ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕು ಫ್ರೆಂಡ್ಸ್ ಹಿಟ್ಟನ್ನು. ನನಗೆ ಲಟ್ಟಿಸ್ತೀನಲ್ಲ, ಹಾಗಾಗಿ ನಾನು ಸ್ವಲ್ಪ ಗಟ್ಟಿನೇ ಇರುತ್ತೆ. ಇಷ್ಟು ತೀರಾನು ಇದಿರಂಗಿಲ್ಲ ನೋಡಲಿ. ಇಷ್ಟು ಈ ಹದಕ್ಕೆ ನಾವು ರೊಟ್ಟಿ ಹಿಟ್ಟನ್ನು ಕಲಿಸ್ಕೋಬೇಕತ್ತಿ. ಭಾಳ ಚೆನ್ನಾಗಿ ಹಾಕವೆ. ಈ ರೀತಿ ನಾವು ಯಾವ ರೀತಿ ನಾವು ನೀರು ಸರಿಯಾಗಿ ಕುದಿಬೇಕು, ಹಾಗೆ ಚೆನ್ನಾಗಿ ನಾದ್ಕೋಬೇಕು. ಅಂದ್ರೆ ನಮ್ಗೆ ರೊಟ್ಟಿ ಚೆನ್ನಾಗಿ ತಟ್ಟಕ್ಕೂ ಬರ್ತಾವೆ, ಹಾಗೆ ಲಟ್ಸೋಕ್ಕೂ ಬರ್ತಾವೆ. ಇಲ್ಲ ಅಂದ್ರೆ ಈಗ ಲಟ್ಸಿದ್ರೂ ಪಿಸಿತಾವೆ ಹೋಗ್ಬೇಕು. ಯಾಕಂದ್ರೆ ಕರೆಕ್ಟಾಗಿ ಹಿಟ್ಟು ನಾವು ನಾದ್ಕೊಳ್ಳಿಲ್ಲ, ಆಮೇಲೆ ನೀರು ಬಿಸಿ ಕುದಿಯೋ ನೀರು ಹಾಕ್ಕೊಳ್ಳಿಲ್ಲ ಅಂದ್ರೆ ರೊಟ್ಟಿ ಪಿಸಿತಾವು. ನೋಡ್ರಿ ನಾನು ಲಟ್ಸಿನೂ ತೋರಿಸ್ತಿದ್ದೀನಿ. ಹಾಗೆ ಲಟ್ಟಣಿಗೆ ಒಬ್ಬೊಬ್ಬರು ಪ್ಲಾಸ್ಟಿಕ್ ಹಳ್ಳಿ ಸುತ್ತಕೊಂಡು ಮಾಡ್ತಾರೆ. ಅದು ನನಗೆ ಅದು ಸರಿ ಅನಿಸ್ಲಿಲ್ಲ. ನಾನು ನೋಡಿದೆ, ಆದರೆ ನನಗೆ ಅದು ಯಾಕೋ ಸರಿಯಾಗಲಿಲ್ಲ. ಹಾಗಾಗಿ ನಾನು ಹಾಗೆ ಲಟ್ಟಿಸ್ಕೊತೀನಿ. ಕೊನೆಗೆ ಅದೇ ಬಟ್ಟೆಯಲ್ಲಿ ತೊಗೊಂಡು ಅದನ್ನು ಒರೆಸಿ ಇಟ್ಟುಬಿಟ್ರೆ ಅದು ಕ್ಲೀನ್ ಆಗಿಬಿಡ್ತೈತಿ. ಹಾಗಾಗಿ ನಾನು ಪ್ಲಾಸ್ಟಿಕಿನ ಕವರನ್ನು ಇಲ್ಲೇ ನಾನು ಲಟ್ಟಣಿಗೆ ಸುತ್ತಿಲ್ಲ. ನೋಡಲ್ಲ, ಮಧ್ಯಾಹ್ನ ನಾನು ಬದ್ನಿಕಾಯಿ ಪಲ್ಯ ಮಾಡಿಟ್ಟಿದ್ದೆ. ಬದ್ನಿಕಾಯಿ ಪಲ್ಯ ಹಾಗೆ ಮೂಲಂಗಿ ಗಡ್ಡಿ ಸಾಂಬಾರು ಮಾಡಿಟ್ಟಿದ್ದೀನಿ ಫ್ರೆಂಡ್ಸ್. ಈಗ ಒಂದಿಷ್ಟು ಚಟ್ನಿ ಪುಡಿ ಮಾಡಿಟ್ಟಿನಿ. ಹಾಗೆ ಬಿಸಿ ರೊಟ್ಟಿ ಸೂಪರಾಗಿರ್ತೈತಿ. ಹಾಗಾಗಿ ನಾನು ಬಿಸಿ ರೊಟ್ಟಿ ಮಾಡಕೊಂತೀನಿ. ಜಾಸ್ತಿ ನಾನು ರಾತ್ರಿನ ಮಾಡ್ತೀನಿ ಫ್ರೆಂಡ್ಸ್ ರೊಟ್ಟಿನ. ನೋಡಿರಿ, ನಾನು ರೊಟ್ಟಿ ಹಾಕ್ಕೊಂಡೆ ಕಾದಂಚಿಗೆ ಮೇಲೆ ಒಂದು ಸ್ವಲ್ಪ ನೀರು ಹಾಕಿ ನೀರು ಹಚ್ಚಾದ ನಂತರ ಇದನ್ನು ಹೊಳ್ಳಿಸಾಕೊಂಡು ಒಂದು ಬಟ್ಟೆ ತೊಗೊಂಡು ಒತ್ತಿದ್ರೆ ಚೆನ್ನಾಗಿ ರೊಟ್ಟಿ ಉಬ್ಬಿ ಬರ್ತೈತಿ. ಈ ರೀತಿ ನಾವು ರೊಟ್ಟಿ ಮಾಡ್ಕೋಬೇಕು. ಇನ್ನೂ ಒಂದು ಮಾಡಿ ಹಾಕ್ತಿದ್ದೀನಿ. ಹಾಗೆ ನಾವು 3 ಜನ ಅದೀವಿ. ಭಾಳ ಅಂದ್ರೆ ಒಂದು 8-10 ರೊಟ್ಟಿ ಆದ್ರೆ ಭಾಳ ಆಗಿಬಿಡ್ತಾವೆ. ಇನ್ನೂ ಅದರೊಳಗೆ ಇನ್ನೂ ಒಂದೆರಡು ರೊಟ್ಟಿ ಉಳಿತಾವೆ ನಮಗೆ. ಹಾಗಾಗಿ ನಾನು ರೊಟ್ಟಿ ರಾತ್ರಿನ ಮಾಡ್ತೀನಿ. ಯಾಕಂದ್ರೆ ನಮ್ಮ ಮನೆಯವರು ಮಧ್ಯಾಹ್ನ ಟೈಮಲ್ಲಿ ಒಂದು ಟೈಮು ಬಂದ್ರೂ ಬೇಗ ಅವಸರ ಮಾಡ್ಕೊಂಡು ಊಟ ಮಾಡಿ ಹೋಗ್ಬಿಡ್ತಾರೆ. ಬಿಸಿ ರೊಟ್ಟಿ ಇದ್ರಷ್ಟೇ ಊಟ ಮಾಡ್ತಾರೆ. ಇಲ್ಲಾಂದ್ರೆ ಮತ್ತೆ ಆರಿದ್ವು ಅಂದ್ರೆ ನನಗೆ ಬರ್ತಾವೆ. ಹಾಗಾಗಿ ನಾನು ರೊಟ್ಟಿನ ರಾತ್ರಿ ಅವರು ಊಟಕ್ಕೆ ಇಲ್ಲಿ ಕೂತ್ಕೊಂಡಿರ್ಬೇಕು, ಆ ಟೈಮಲ್ಲಿ ನಾನು ರೊಟ್ಟಿ ಮಾಡೋದು ಸೀದಾ ತಟ್ಟೆ ಹಾಕೋದು. ಆ ರೀತಿ ನಾನು ರೊಟ್ಟಿ ಮಾಡಿಬಿಡ್ತೀನಿ. ಮೊದಲು ನೋಡ್ರಲ್ಲಿ ಎಷ್ಟು ಚೆನ್ನಾಗಿ ರೊಟ್ಟಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತೈತೆ. ಎಷ್ಟು ಚೆನ್ನಾಗಿ ಉಬ್ಬಿ ಬಂದಂಗೆ ನಮಗೆ ರೊಟ್ಟಿ ಮೆತ್ತಗೆ ಹೂವಾದಂಗೆ ಆಗ್ತಾವೆ. ಈ ರೀತಿ ನಾವು ರೊಟ್ಟಿ ನಾನು ನಮ್ಮ ಮನೆಯಲ್ಲಿ ಮಾಡುವ ಅಡುಗೆ ನಾನು ನಿಮ್ಗೆ ತೋರಿಸ್ತಿದ್ದೀನಿ. ನೋಡ್ರಿ, ನನ್ನ ರೊಟ್ಟಿ ಎಲ್ಲ ರೆಡಿ ಆದವು. ನನ್ನ ಮಗ ಮತ್ತು ನಮ್ಮ ಮನೆಯವರು ಊಟಕ್ಕೋಸ್ಕರ ಕಾದು ಕೂತ್ಕೊಂಡಾರ. ಅವ್ರಿಗೆ ನನಗೆ ತಾಟ ಹಚ್ಕೊಡ್ತಾ ಇದ್ದೀನಿ. ನಾನು ಯಾವ ರೀತಿ ತಾಟ ಹಚ್ಕೊಂಡು ನಾವು ಊಟ ಮಾಡ್ತೀವಿ ಅದೇ ರೀತಿ ನಾನು ನಿಮಗೆ ತೋರಿಸ್ತಿದ್ದೀನಿ. ಇಲ್ಲೇ ಒಂದು ಬಟ್ಲದಲ್ಲಿ ನಾನು ಸಾಂಬಾರು ಹಾಕಿದ್ದೀನಿ. ಹಾಗೆ ಬದ್ನಿಕಾಯಿ ಪಲ್ಯ ಮಾಡಿದ್ದೆ ಅಂದಲ್ಲ ಮಧ್ಯಾಹ್ನ. ಇದಕ್ಕೆ ನಾನು ಶೇಂಗಾ ಪೌಡ್ರ್ ಹಾಕೋಕ್ಕಾಗೇ ನಾನು ಸ್ವಲ್ಪ ಪೌಡ್ರ್ ಮಾಡಿಟ್ಕೊಂಡಿದ್ದೆ. ಶೇಂಗಾ ಪೌಡ್ರು ಬದ್ನಿಕಾಯಿ ಪಲ್ಯಕ್ಕೆ ನೀವು ಗುರಳ್ ಪುಡಿ ಅನ್ನೆಲ್ಲ ಅದನ್ನು ಹಾಕ್ಕೊಂಡ್ರು ಚೆನ್ನಾಗಿರ್ತೈತಿ. ಹಾಗೆ ಶೇಂಗಾ ಪೌಡ್ರ್ ಹಾಕ್ಕೊಂಡ್ರು ಚೆನ್ನಾಗಿರ್ತೈತಿ. ನಾನು ಜಾಸ್ತಿ ಶೇಂಗಾ ಪೌಡ್ರು ಯಾವಾಗಲೂ ಅಷ್ಟು ಹಾಕ್ಕೊತೀನಿ. ಗುರಳ್ ಪುಡಿನ ನಾವು ಜಾಸ್ತಿ ಹಾಕೋದು. ನಮ್ಮ ಗುರಳ್ ಪುಡಿಗೆ ಗುರಳ್ ಚಟ್ನಿಗೆ ಮೊಸರು ಹಾಕಿ ತಟ್ಟೆ ಹಚ್ಕೊಡ್ತೀನಿ ನಮ್ಮ ಮನೆಯವರಿಗೆ. ನನ್ನ ಮಗಗೂ ಊಟ ಮಾಡ್ತಿದ್ದಾರೆ ಅವರು. ನಾನಿಲ್ಲಿ ಹಿಂದ್ಗೂಟನ ಅದನ್ನ ಒರೆಸ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ರೊಟ್ಟಿ ಮಾಡಿದ್ದು ಅವನು ಹಾಗೆ ಬಿಟ್ಟು ಅಂದ್ರೆ ಪೂರ್ತಿ ಗಟ್ಟಿಯಾಗಿಬಿಡ್ತೈತಿ. ಅದು ಆಮೇಲೆ ಒರ್ಸೋಕೆ ತ್ರಾಸಾಗುತ್ತೆ. ಹಾಗಾಗಿ ನಾನು ಫಸ್ಟಿಗೆ ಒಂದು ಸ್ವಲ್ಪ ಅದು ಹಿಟ್ಟು ಹಚ್ಚಿದ್ದು ಬಟ್ಟೆ ಇರ್ತೈತಲ್ಲ ಅದರಲ್ಲಿ ಒಂದು ಸ್ವಲ್ಪ ಅದನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಲಟ್ಟಣಿಗೆನೂ ಅದೇ ಬಟ್ಟೆಲೆ ನಾನು ಒರೆಸ್ಕೊಂಡು ಅದನ್ನು ಎತ್ತಿಟ್ಕೊಂಡು ಬಿಸಿ ರೊಟ್ಟಿದವು ನಾನು ಮೊದಲಿಗೆ ಊಟ ಮಾಡಿಬಿಡ್ತೀನಿ. ಹಾಗಾಗಿ ನನಗೂ ತಾಟ ಹಚ್ಕೊಂಡೋಗ್ತೀನಿ. ನಾನು ಊಟ ಮಾಡಿ ಆದ ನಂತರ ನಾನಿಲ್ಲಿ ಎಲ್ಲ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡ್ಕೊಳೋದು ತೋರಿಸ್ತೀನಿ ಫ್ರೆಂಡ್ಸ್. ನಾನು ಯಾವ ರೀತಿ ನನ್ನ ಸಂಜೆ ಕೆಲಸವನ್ನು ನಾನು ಯಾವ ರೀತಿ ಮಾಡ್ತೀನಿ ಅಂತೇಳಂದು ಟೈಮು ಯಾವ ರೀತಿ ಇರುತ್ತೆ ಹೇಳಂದು ನಾನು ಇದನ್ನು ಮಾಡ್ತೀನಿ. ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಲ್ಲ, ನಾನೀಗ ಊಟನೂ ಮುಗಿತು ಫ್ರೆಂಡ್ಸ್. ನಂದು ಊಟ ಮುಗಿಸಾದ ನಂತರ ನಾನೆಲ್ಲ ಚಟ್ನಿ ಮಾಡಿಟ್ಟಿದ್ನಲ್ಲ, ಅದು ಬಿಸಿ ತಿರ್ತಾ ಡಬ್ಬಗಳಿಗೆ ಹಾಕಿಟ್ರೆ ಅದು ಒಂಥರ ಇದು ಬಂದಾಗುತ್ತೆ, ಆವಿ ಬಂದಂಗೆ ಆಕತ್ತೆ ಅಂತ ನಾನು ಪೂರ್ತಿ ಆರೆ ಆದಮೇಲೆ ನಾನು ಡಬ್ಬಗಳಿಗೆ ಹಾಕಿಟ್ಟೆ. ಇನ್ನೂ ಸ್ವಲ್ಪ ಉಳಿದೈತಿ, ಅದರಲ್ಲೇ ಐತಿ. ಆಮೇಲೆ ಅನ್ನ ಮುಂದೆ ನಾನು ರಾತ್ರಿ ಹೊತ್ತಿನಾಗ ಯಾವುದೇ ರೀತಿ ಪಾತ್ರೆ ಖಾಲಿ ಮಾಡೋಂಗಿಲ್ಲ. ಯಾಕಂದರೆ ಅನ್ನದ ಡಬ್ರಿ ಖಾಲಿ ಮಾಡಬಾರ್ದು ಅಂತಾರೆ. ಹಾಗಾಗಿ ಅನ್ನ ಖಾಲಿ ಮಾಡೋಂಗಿಲ್ಲ. ಹಾಗೆ ಒಂದು ರೊಟ್ಟಿ ಉಳಿದೈತಿ ನೋಡ್ರಿ. ಅಷ್ಟು ರೊಟ್ಟಿ ಮಾಡಿದರೆ ಇನ್ನೊಂದು ರೊಟ್ಟಿ ಅದರಲ್ಲೇ ಉಳಿದೈತಿ.
ಅದನ್ನು ನಾನು ಮುಚ್ಚಿಟ್ಟೆ. ಹಾಗೆ ಸಾಂಬಾರು ಮತ್ತು ಏನಾದರೂ ಪಲ್ಯಗಿಲ್ಲೆ ಇದ್ದರೆ ಒಂದು ಪಾತ್ರೆಯಲ್ಲಿ ಸಣ್ಣ ಸಣ್ಣ ಪಾತ್ರೆಯಲ್ಲಿ ತೆಗೆದಿಟ್ಟು ಒಂದು ತಿಕ್ಕಕ್ಕೆ ತೊಗೊತೀನಿ ನಾನು. ಅದು ಅನ್ನದ ಪಾತ್ರೆ ಮತ್ತು ಹಾಲು ಎರಡನ್ನೂ ನಾನು ಇಲ್ಲಿ ಖಾಲಿ ಮಾಡೋಕ್ಕೆ ಹೋಗೋಂಗಿಲ್ಲ. ದಿನ ರಾತ್ರಿ ಸ್ವಲ್ಪಾರೋ ಇರಲಿ ಅನ್ನ, ಜಾಸ್ತಿನಾದರೂ ಇರಲಿ, ಆ ಪಾತ್ರೆ ಮಾತ್ರ ನಾನು ಖಾಲಿ ಮಾಡಲ್ಲ, ಹಾಗೆ ಇಟ್ಬಿಡ್ತೀನಿ. ಆಮೇಲೆ ನೋಡಿರಿ, ಈ ಕಡೆ ಎಲ್ಲ ನಾನು ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊಳಕ್ಕೆ ಹೊಂತೀನಿ. ಈ ಕಡೆ ಇರೋ ಎಲ್ಲ ಅನ್ನ ಸಾರು ರೊಟ್ಟಿ ಏನು ಪಾತ್ರೆ ಎಲ್ಲದಾವ ಆ ಕಡೆ ಎತ್ತಿಟ್ಟು ಈ ಕಡೆದೆಲ್ಲ ಮೊದಲು ಕ್ಲೀನ್ ಮಾಡ್ಕೊಂಡು ಆದ ನಂತರ ನಾನು ಅದನ್ನು ನೋಡಿರಿ ಆ ಬಾಕ್ಸ್ನ ಪ್ಲಾಸ್ಟಿಕ್ಕಿನ ಬಾಕ್ಸ್ನಾಗ ನಮ್ಮ ಮನೆಯವರು ಧರ್ಮಸ್ಥಳದಿಂದ ತಂದಂಥ ಪ್ರಸಾದ ಇತ್ತು, ಆ ಡಬ್ಬ. ಅದನ್ನು ಖಾಲಿ ಆಗ್ತಿಲ್ಲ, ಅದು ಕೊಟ್ಟು ಅವು ಎಲ್ಲರಿಗೂ ಒಂದು ಸ್ವಲ್ಪ ಪ್ರಸಾದ ಅಂತ ಕೊಟ್ಟು ಉಳಿದಿದ್ದದು ಇನ್ನೂ ಅದೇ ಐತಿ. ಅದಕ್ಕೆ ಹಂಗೆ ಇಟ್ಟಿವಿ, ಅವಾಗರ ಸ್ವಲ್ಪ ತಿನ್ನಕ್ಕೆ ಬರ್ತೀವಿ ಅಂತ ಒಂದು. ಈ ಕಡೆದೆಲ್ಲ ಗ್ಯಾಸ್ ಕಟ್ಟಿ ಕ್ಲೀನ್ ಆಯಿತು. ಈಗೆಲ್ಲ ಆ ಕಡೆ ಎಲ್ಲ ಪಾತ್ರೆ ಅಂತಂದು ಈ ಕಡೆ ಇಟ್ಕೊಂಡು ನಾನು ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡ್ಕೊತೀನಿ. ಫಸ್ಟ್ ಒಣ ಅರ್ಬಿ ತೊಗೊಂಡು ಒಂದು ಬಟ್ಟೆ ತೊಗೊಂಡೆಲ್ಲ ಒರೆಸ್ಕೊಂಡು ಆದ ನಂತರ ನಾನು ಸ್ಪ್ರೇ ಹೊಡೆದ್ನಲ್ಲ, ಈ ಸ್ಪ್ರೇನ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ಕಿಚನ್ ಕ್ಲೀನ್ ನಾನು ವಿಡಿಯೋದಲ್ಲಿ ನಾನು ಮನೇಲೇ ಸ್ಪ್ರೇ ಮಾಡ್ಕೊತೀನಿ, ಶಾಪಿಂದ ತಂದಿದ್ದಲ್ಲ, ಮನೇಲಿ ಮನೇಲೆ ಅದನ್ನ ಸ್ಪ್ರೇನ ರೆಡಿ ಮಾಡ್ಕೊಂಡಿರ್ತೇನೆ ನಾನು. ಅದನ್ನು ನಾನು ಸ್ಪ್ರೇ ಮಾಡಿ ಚೆನ್ನಾಗಿ ನಾನು ಒಂದು ಬಟ್ಟೆ ತೊಗೊಂಡು ಎಲ್ಲ ನೀಟಾಗಿ ಒರೆಸಿ, ಆಮೇಲೆ ಗ್ಯಾಸ್ ಮೇಲಿರೋಂಥ ಸ್ಟ್ಯಾಂಡನ್ನು ನಾನು ತೊಳೆದು ಇಲ್ಲಿ ಗ್ಯಾಸ್ ಮೇಲೆ ಹಾಕಿ ನಂತರ ಈ ಎಲ್ಲ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಆದ ನಂತರ ನಾನು ಪಾತ್ರೆ ತೊಳಿತೀನಿ ಫ್ರೆಂಡ್ಸ್. ಎಲ್ಲನೂ ನಾನೀಗ ಫಸ್ಟಿಗೆ ಅವನ್ನೆಲ್ಲ ಖಾಲಿ ಮಾಡಿದ್ವಲ್ಲ ಸಿಂಕ್ನಾಗಿಟ್ಟು ಸ್ವಲ್ಪ ನೀರು ಬಿಟ್ಟಿಟ್ಟಿರ್ತೀನಿ. ಅಂದರೆ ಸಾರು ಪಲ್ಯದ ಏನಿದೆ ಒಂದು ಸ್ವಲ್ಪ ಗಟ್ಟಿಗಿದ್ರೆ ಅಲ್ಲೇ ಎಲ್ಲ ನೆಂದು ಹೋಗಿರ್ತೈತಿ, ತಿಕ್ಕಾಕ ಈಸಿ ಆಗುತ್ತೆ. ನೀರಲ್ಲೆಲ್ಲ ನೀರು ಬಿಟ್ಟು ನಂತರ ಈ ಕಡೆ ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗ್ತೀನಿ ನಾನು. ಈಗ ನಾನೆಲ್ಲ ಪಾತ್ರೆಗಳನ್ನು ನಾನು ಅಂದರೆ ಮೊದಲೇ ಅದರೊಳಗಿನೆಲ್ಲ ಮುಸುರಿ ಎಲ್ಲ ನಾವು ತೆಗೆದೇ ಬಿಟ್ಟಿರ್ತೀವಿ. ಕರಿಬೇವು ಹಸಿಮೆಣಸು ಏನಾರ ಇತ್ತು ಅಂದರೆ ನಾವು ತೆಗೆದೇ ಬಿಟ್ಟಿರ್ತೀವಿ, ಒಂದು ಜಾಸ್ತಿ ಕ್ಲೀನ್ ಮಾಡೋಂಥ ಅವಶ್ಯಕತೆ ಇರೋಲ್ಲ. ಸ್ವಲ್ಪ ನೀರು ಬಿಟ್ಟು ತೆಗೆದಿಟ್ಟು ನಂತರ ಎಲ್ಲ ಪಾತ್ರೆ ತೊಳ್ಕೊಂಡು ಒಂದು ಪಾತ್ರೆ ಒಂದು ಬುಟ್ಟಿಲಿ ಡಬ್ಬಾಕಿಟ್ಟಿರ್ತೀನಿ. ಬೆಳಗ್ಗೆ ಎದ್ದು ಅವನ್ನೆಲ್ಲ ನಾನು ಪಾತ್ರೆ ತೊಳೆದು ಬೇಜಾರಾಗಲ್ಲ, ನನಗೆ ಮೇಲೆ ಪಾತ್ರೆ ಡಬ್ಬ ಹಾಕೋದೇ ಬೇಜಾರಾಗುತ್ತೆ ನೋಡಿರಿ. ನಾನು ಎಲ್ಲನೂ ಪಾತ್ರೆ ಎಲ್ಲ ತೊಳೆದಿಟ್ಟ ನಂತರ ಸಿಂಕ್ ಕ್ಲೀನ್ ಮಾಡಿಕೊಂಡು ಹಾಗೆ ನಾನು ಗ್ಯಾಸ್ ಕಟ್ಟಿ ಏನು ಒರೆಸಿರ್ತೀನಲ್ಲ ಆ ಬಟ್ಟೆನೂ ಇಲ್ಲೇ ಒಂದು ಹ್ಯಾಂಡ್ ವಾಶ್ ಇಟ್ಕೊಂಡಲ್ಲ ಅದನ್ನೇ ಒಂದು ಸ್ವಲ್ಪ ಹಾಕಿ ಚೆನ್ನಾಗಿ ಅದನ್ನ ದಿನ ತೊಳಿತೀವಲ್ಲ, ಹಾಗಾಗಿ ಜಾಸ್ತಿ ಏನು ಸೋಪ್ ಬೇಕಾಗೋಂಗಿಲ್ಲ. ಒಂದು ಸ್ವಲ್ಪ ಹಾಕಿ ಅದನ್ನ ಒಂದು ಸ್ವಲ್ಪ ಕ್ಲೀನಾಗಿ ತೊಳೆದು ಹಂಚು ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಒಂದು ಸ್ವಲ್ಪ ನೈಟು ಮುಖ ತೊಳೆಯೋ ಅಭ್ಯಾಸ ಐತೆ, ಹಾಗಾಗಿ ದಿನ ರಾತ್ರಿ ಮುಖ ತೊಳೆದು ಮಲಗ್ತೀನಿ. ಎಲ್ಲ ಕೆಲಸ ಮುಗೀತು ಫ್ರೆಂಡ್ಸ್ ನಂದು. ನೋಡಿ ನಾನು ಗ್ಯಾಸ್ ಕಟ್ಟೆಲ್ಲ ಇಷ್ಟು ಕ್ಲೀನ್ ಆಗೈತಿ, ಇಷ್ಟು ನೀಟಾಗಿ ನಾನು ದಿನ ರಾತ್ರಿ ಮಾಡಿಟ್ಟು ಮಕ್ಕೊತೀನಿ. ನಿಮಗೂ ಈ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ಹಾಗೆ ನಾನು ಸಿಂಕಲ್ಲಿ ಒಂದು ಸ್ವಲ್ಪ ನಮಗೆ ಈ ಚಿಟ್ ಅಂತೇಳಿ ನೀವು ನೋಡ್ರಿ ಬರ್ತಾವೆ, ಹಾಗಾಗಿ ನಾನು ರಾತ್ರಿ ಹೊತ್ತಲ್ಲಿ ಏನು ತಪ್ಪಿಸಿದ್ರೂ ಹಿಟ್ಟು ಸ್ಪ್ರೇ ಹೊಡೋದನ್ನು ತಪ್ಪಿಸೋಂಗಿಲ್ಲ. ಎಲ್ಲ ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಇದು ಸಿಂಕ್ ಎಲ್ಲ ಕ್ಲೀನ್ ಆದಮೇಲೆ ಹಿಟ್ಟು ಸ್ಪ್ರೇನ ಒಂದು ಸ್ವಲ್ಪ ಸ್ಪ್ರೇ ಮಾಡಿನೇ ನಾನು ಮಲಗೋದಿಲ್ಲ. ಅಂದರೆ ಬೆಳಗ್ಗೆ ಎಷ್ಟೆಲ್ಲ ಕ್ಲೀನ್ ಮಾಡಿದ್ರೂ ಬೆಳಗ್ಗೆ ಎದ್ದದು ಏನೋ ಒಂಥರ ನೊರ್ಜು ಅಂತಾರೆ, ಆ ರೀತಿ ಬಂದುಬಿಡ್ತಾವೆ. ಹಾಗಾಗಿ ನನಗೆ ಏನೋ ಒಂಥರ ಸಮಾಧಾನ ಆಗೋಂಗಿಲ್ಲ, ಕ್ಲೀನ್ ಅನ್ಸೋಂಗಿಲ್ಲ. ಅಂದರೆ ನಾನು ರಾತ್ರಿ ಒಂದು ಸ್ವಲ್ಪ ಸ್ಪ್ರೇ ಹೊಡೆದಿಟ್ಟು ಮಲಗ್ತೀನಿ. ಇಷ್ಟೆಲ್ಲ ಇಲ್ಲಿಗೆ ನನ್ನ ಕೆಲಸ ಎಲ್ಲ ಮುಗೀತು ಫ್ರೆಂಡ್ಸ್. ಮುಖ ತೊಳೆದು ಬೇರೆ ಏನಾದರೂ ಇದ್ದರೆ ನೋಡ್ತೀನಿ, ಕೆಲಸ ಇಲ್ಲ ಅಂದರೆ ಸುಮ್ಮನೆ ಹೋಗಿ ಒಂದು 10-10:30 ಅಂದರೆ ನಾವು ಮಲಗ್ತೀವಿ ಫ್ರೆಂಡ್ಸ್. ಯಾಕಂದರೆ ಬೆಳಗ್ಗೆ ನಮ್ಮ ಮನೆಯವ್ರು ಬೇಗ ಎದ್ದು ಡ್ಯೂಟಿಗೆ ಹೋಗ್ತಾರೆ. ಹಂಗಾಗಿ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.